ಸಾವಿನ ಮನೆಯಲ್ಲಿ ರಾಜಕಾರಣ ವಿಶೇಷ ಕಾರ್ಯಕ್ರಮ ಸ್ವಾಗತ. ದಕ್ಷ ಸ್ಟಫ್ ಅಧಿಕಾರಿ ಅಂತ ಕಳ್ಕೊಂಡು ವೀರ ಅಧಿಕಾರಿಯಾಗಿ ಸಮಾಜಘಾತುಕ ಶಕ್ತಿಗಳ ವಿರುದ್ಧ ಹೋರಾಟ ಮಾಡಿ ಪ್ರಾಣವನ್ನು ಕಳ್ಕೊಂಡಂಥ ಮಲ್ಲಿಕಾರ್ಜುನ ಬಂಡೆ ಗುಲ್ಬರ್ಗ ಜಿಲ್ಲೆ ಆಳಂದ ತಾಲೂಕಿನ ಖಜೂರಿ ಗ್ರಾಮದ ಮಣ್ಣಿನಲ್ಲಿ ಈಗ ಮಣ್ಣಾಗಿ ಹೋಗಿದ್ದಾರೆ. ಆದರೆ ಅಮರ ಆಗಿ ಉಳಿದಿರ್ತಕ್ಕಂಥ ಮಲ್ಲಿಕಾರ್ಜುನ ಬಂಡೆ ಬಹುತೇಕ ಮುಂದಿನ ಎಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ಒಂದು ರೀತಿ ಮಾರ್ಗದರ್ಶಕರಾಗಿದ್ದಾರೆ, ಮಾಡೆಲ್ ಆಗಿದ್ದಾರೆ. ಯಾಕಂತಂದರೆ ಇವತ್ತು ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಪ್ರಾಣವನ್ನು ಒಂದು ಲೆಕ್ಕಕ್ಕೆ ತೆಗೆದುಕೊಳ್ಳೋದ್ರೆ ಹೋರಾಟ ಮಾಡಿದಂಥ ಮಲ್ಲಿಕಾರ್ಜುನ ಬಂಡೆ ಇವತ್ತು ನಮ್ಮೆಲ್ಲರಿಗೂ ಕೂಡ ಆದರ್ಶ. ವಿಶೇಷ ಅಂದರೆ ನಾನು ಕೂಡ ಆನಂದ್ ತಾಲೂಕಿನ ನನ್ನ ತಾಲೂಕಿನ ಒಬ್ಬ ವೀರ ಪೊಲೀಸ್ ಅಧಿಕಾರಿ ಇವತ್ತು ವೀರ ಮರಣ ಅಪ್ಪಿದ್ದಾನೆ. ಆತನಿಗೊಂದು ಸಲ್ಯೂಟ್ ಹೇಳ್ತೀನಿ. ಅಷ್ಟೇ ಅಲ್ಲ, ವೀರ ಮರಣ ಅಪ್ಪದಂಥ ಮಲ್ಲಿಕಾರ್ಜುನ ಬಂಡೆಯ ನಿಧನದಲ್ಲೂ ಕೂಡ ಆ ನಿಧನದ ಮನೆಯಲ್ಲಿ ಸಾವಿನ ಮನೆಯಲ್ಲಿ ರಾಜಕಾರಣ ನಡೀತಾ ಇದೆ. ನಿಜಕ್ಕೂ ಕೂಡ ಆ ರಾಜಕಾರಣಕ್ಕೆ ಮನುಷ್ಯತ್ವ ಇರೋದಿಲ್ಲ. ಆ ಮನುಷ್ಯತ್ವ ಮರೆತು ರಾಜಕಾರಣ ಮಾಡುವಂಥ ರಾಜಕೀಯ ಪಕ್ಷಗಳು ಕೂಡ ಇವತ್ತು ನಮ್ಮ ಮಧ್ಯನಿದ್ದಾವೆ. ಸಾವಿನ ಮನೆಯಲ್ಲಿ ರಾಜಕಾರಣ ಒಂದು ರೀತಿ ಬೆಂಕಿ ಬಿದ್ದ ಮನೆಯಲ್ಲಿ ಗಳ ಎರೆಯುವಂಥ ಒಂದು ಪ್ರವೃತ್ತಿ ಈಗಲೂ ಕೂಡ ನಿಂತಿಲ್ಲ ಅನ್ನುವಂಥದ್ದೇ ನೋವಿನ ಸಂಗತಿ. ಗುಲ್ಬರ್ಗ ಜನ, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಜನ ಬಹಳ ಮನುಷ್ಯತ್ವಕ್ಕೆ ಬೆಲೆ ಕೊಡುವಂಥವ್ರು, ಮನುಷ್ಯತ್ವವನ್ನು ಪ್ರೀತಿ ಮಾಡುವಂಥವ್ರು, ಸಂಬಂಧಗಳಿಗೆ ಬೆಲೆ ಕೊಡುವಂಥವ್ರು. ನೆರೆಮನೆಯಲ್ಲಿ ಏನೇ ಆದರೂ ಕೂಡ ಇನ್ನೊಂದು ನೆರೆಮನೆಯವರು ತಮ್ಮ ಮನೆಯ ಸಮಸ್ಯೆಗಳನ್ನು ಬದುಕಿದ ಒತ್ತು ಹೋರಾಟವನ್ನು ಮಾಡುವಂಥವ್ರು. ಅಂಥ ಮನುಷ್ಯತ್ವದ ಮನೆಯಲ್ಲೂ ಕೂಡ ನಮ್ಮ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ, ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದನ್ನು ಖಂಡಿಸಬೇಕಾಗತ್ತೆ, ಧಿಕ್ಕಾರ ಹೇಳಬೇಕಾಗತ್ತೆ. ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಯಾವುದೇ ರಾಜಕೀಯ ಶಕ್ತಿಗಳಿರ್ಬೋದು, ಅವುಗಳಿಗೆ ಮನುಷ್ಯತ್ವ ಇಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗ್ತದೆ. ಇವತ್ತು ಮಲ್ಲಿಕಾರ್ಜುನ ಬಂಡೆ ಹೋರಾಟ, ಮಲ್ಲಿಕಾರ್ಜುನ ಬಂಡೆಯ ಸಾವಿನ ಹಿನ್ನೆಲೆಯಲ್ಲಿ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಅಷ್ಟೇ ಅಲ್ಲ, ಇನ್ನು ಮುಂದೆ ಅಂಥ ದಿಟ್ಟ ಅಧಿಕಾರಿಗಳಿಗೂ ಕೂಡ ಒಂದು ಭದ್ರತೆ ಬರಬೇಕು, ಅವರಿಗೂ ಕೂಡ ಒಂದು ವಿಶ್ವಾಸ ಮೂಡಬೇಕು. ನಾನು ಇಂಥ ಸಮಾಜಘಾತಕ ಶಕ್ತಿಗಳ ವಿರುದ್ಧ, ರೌಡಿಗಳ ವಿರುದ್ಧ, ಇಂಥ ಭಯೋತ್ಪಾದಕರ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ನನ್ನ ಕುಟುಂಬವನ್ನು ಕೂಡ ನಾನು ಬಲಿ ಕೊಡಬೇಕಾಗತ್ತೆ ಅಂತ ಎಚ್ಚರಿಕೆ ಇವತ್ತು ಇರಬೇಕಾಗತ್ತೆ. ಆ ಎಚ್ಚರಿಕೆ ಬರಬೇಕಾದ ಸರ್ಕಾರ ಮತ್ತು ಸಮಾಜ ಕೂಡ ಅವರಿಗೆ ಒಂದು ನೈತಿಕ ಸ್ಥೈರ್ಯವನ್ನು ಕೊಡಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಮಲ್ಲಿಕಾರ್ಜುನ ಬಂಡೆಯ ಪತ್ನಿಯ ಹೇಳಿಕೆ ಕೂಡ ನಮ್ಮೆಲ್ಲ ರಾಜಕೀಯ ಪಕ್ಷಗಳಿಗೆ, ನಮ್ಮ ನಾಳುವಂಥ ಸರ್ಕಾರಗಳಿಗೆ, ನಮ್ಮ ಸಮಾಜಕ್ಕೆ ಒಂದು ಎಚ್ಚರಿಕೆ ಗಂಟೆ. ಆದರೆ ಇದ್ರ ಮಧ್ಯೆ ಕಾಂಗ್ರೆಸ್ BJP ರಾಜಕೀಯ ವಾಸನೆಯನ್ನು ಹಿಡ್ಕೊಂಡು ಅಲ್ಲಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೆ ಇಳಿದಿದ್ದಾವೆ. ಇದು ನಿಜಕ್ಕೂ ಕೂಡ ಧಿಕ್ಕಾರ ಮಾಡುವಂಥದ್ದು. ಮಲ್ಲಿಕಾರ್ಜುನ ಬಂಡೆ ಈಗ ಖಜೂರಿ ಗ್ರಾಮದ ಮಣ್ಣಿನಲ್ಲಿ ಮಣ್ಣಾಗಿ ಹೋಗಿದ್ದಾನೆ. ಒಬ್ಬ ವೀರೋಧ, ನಮ್ಮೆಲ್ಲರೂ ಕೂಡ ಒಬ್ಬ ಆದರ್ಶವಾಗಿದ್ದಾನೆ, ಮಾಡೆಲ್ ಆಗಿ ಉಳ್ಕೊಂಡಿದ್ದಾನೆ. ಅವರ ಪತ್ನಿ ಈ ವಿಚಾರದಲ್ಲಿ CBI ತನಿಖೆ ಆಗಬೇಕು ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಯಾಕೆ ನನ್ನ ಗಂಡ ಸತ್ತ, ನನ್ನ ಗಂಡ ಸಾಯುವಾಗಿ ಯಾಕೆ ಆತನನ್ನು ಒಬ್ಬ ರೌಡಿಯನ್ನು ಹೊಡಿಬೇಡಿ, ಶೂಟ್ ಮಾಡಬೇಡಿ ಅಂತ ಆದೇಶ ಯಾಕೆ ಬಂತು? ಇದೆಲ್ಲವೂ ಕೂಡ CBI ತನಿಖೆ ಆಗಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಪತ್ನಿ ಮಾಡಿದ್ದಾರೆ. ಏನು ಹೇಳಿದ್ರೆ ಬನ್ನೋಣ. ಜೀವಂತ ಹಿಡ್ಕೊಂಡು ಬಾನ ಉದ್ದೇಶ ಏನೇ ಒಂದು ವೈಯಕ್ತಿಕ ಹರಾಸ್ಮೆಂಟ್ ಆದ ಜೀವ ಹಿಡ್ಕೊ ಇಂಥದೆಲ್ಲ ರೌಡಿ ಜಮೀದ್ರ ಇವ್ರಿಗೆ ಯಾಕೆ ಬಿಡ್ಬೇಕು? ಇವರು ಜೀವ ಹಿಡಿಯಕ್ಕೆ ಅನ್ಬೇಕು. ಶೂಟ್ ಆರ್ಡರ್ ಕೊಟ್ರೆ ನನ್ನ ಗಂಡಗೆ ಏನು ಆಗ್ತಿದ್ದಿಲ್ಲ. ಕರ್ನಾಟಕ ಸಿಂಗಮ್ ಅಂತ ರೌಡಿ ಹುಟ್ಟು ಬರ್ತಾರ. ನನ್ನಂತ ಕರ್ನಾಟಕ ಸಿಂಗಮ್ ಹುಟ್ಟಲ್ಲ. ನೇರವಾಗಿ ಐಜಿ ಅವ್ರಿ ಇದಕ್ಕೆಲ್ಲ CBI ತನಿಖೆ ಆಗಬೇಕು. ನನ್ನ ಗಂಡಗೆ ನ್ಯಾಯ ಕೊಡಬೇಕು. ನನ್ನ ಉದ್ದೇಶ ಇಷ್ಟೇ. ನನ್ನ ಬೇಡಿಕೆ ನನ್ನ ಗಂಡನ ಬೇಡಿಕೆ ಆಗಿಲ್ಲ. ಆದ್ರೆ ಜನರ ಅಭಿಪ್ರಾಯ ಪ್ರಕಾರ ಅವ್ರ ಆತ್ಮಕ್ಕೆ ಶಾಂತಿ ಆಗಂಗೆ ಜನರ ಬೇಡಿಕೆ ಎಲ್ಲ ತೀರಿಸ್ಬೇಕು. ನಾನು ಇಷ್ಟೇ ಮನವಿ, ಇರತನ ಮಾಡಲಿಲ್ಲ. ಈಗ ಮಾಡ್ರಿ ಏನು ಪ್ರಯೋಜನ? ನನ್ನ ಗಂಡಗೆ ಭಾಳ ತ್ರಾಸೈತಿ. ಮಲ್ಲಿಕಾರ್ಜುನ ಬಂಡೆ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ದಿಕ್ಕು ತೋಚದ ಸ್ಥಿತಿಯಲ್ಲಿ ಆ ಕುಟುಂಬ ಇದೆ. ತಂದೆ ಮಗನನ್ನು ಕಳ್ಕೊಂಡು ರೋಧಿಸ್ತಾ ಇದ್ದಾರೆ. ದಿಕ್ಕೇ ಇಲ್ಲದೆ ಇರತಕ್ಕಂಥ ಪತ್ನಿ ಕೂಡ ಇವತ್ತು ರೋಧಿಸ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಸತ್ಯ ಅಡಗಿದೆ. ನನ್ನ ಗಂಡ ಸತ್ತಿದ್ರ ಹಿಂದೆ ಒಂದು ರಹಸ್ಯ ಇದೆ. ಆ ರಹಸ್ಯವನ್ನು ಭೇದಿಸಬೇಕು, CBI ತನಿಖೆ ಆಗಬೇಕು ಅನ್ನೋಂಥದ್ದು ಇದು ರಾಜಕೀಯ ಬೇಡಿಕೆ ಇರ್ಬೋದು. ಬೇರೆ ಬೇರೆ ಪಕ್ಷಗಳು ಕೂಡ ಇಂಥ ಬೇಡಿಕೆ ಇಟ್ಟಿರ್ಬೋದು. ಆದರೆ ಪತ್ನಿಯ ಒಂದು ಹೇಳಿಕೆಯಲ್ಲಿ ಒಂದು ನಿಜಾಂಶ ಹೊರಗೆ ಬರಬೇಕಾಗತ್ತೆ. ಆ ಕಾರಣಕ್ಕಾಗಿಯೇ ಅವರ ಪತ್ನಿ ಹೇಳಿರ್ತಕ್ಕಂಥದ್ದು ಕೂಡ ಒಪ್ಪಬೇಕಾಗತ್ತೆ. ಸರ್ಕಾರ ಆ ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆ ನೀಡಬೇಕಾಗತ್ತೆ. ಆದರೆ ಈಗ ಕಾಂಗ್ರೆಸ್ ಮತ್ತು BJP ಪರಸ್ಪರ ಕಲ್ಲೇಟು ಹಾಕೋದ್ರಲ್ಲಿ ಮತ್ತೆ ಕೆಸರೆರ್ಚೋದ್ರಲ್ಲಿ ಮುಳುಗಿದ್ದಾವೆ. ಈಗ ಮಾಜಿ ಮಂತ್ರಿ ರೇವುನಾಯಕ್ ಬೆಳಂಗಿ ಅವರು ಮಂತ್ರಿ ಆಗಿದ್ದಾಗ ಬಾಯಿ ಬಿಟ್ಟಿದ್ದು ನಾನು ನೋಡಿಲ್ಲ, ಅವ್ರು ಯಾವತ್ತೂ ಕೂಡ ಮಾತಾಡೋದು ನೋಡಿಲ್ಲ. ಆದರೆ ಈಗ ಬಹಿರಂಗವಾಗಿ ಬಂದು ಮಾತಾಡ್ತಾ ಇದ್ದಾರೆ. ಇಲ್ಲಿ ರಾಜಕೀಯ ಇದೆ, ಇದು ಕಾಂಗ್ರೆಸ್ ಸರ್ಕಾರದ್ದು, ಇದು ಮಲ್ಲಿಕಾರ್ಜುನ ಖರ್ಗೆ ನೇರವಣೆ ಅನ್ನೋದು ಬಹುತೇಕ ಲೋಕಸಭಾ ಚುನಾವಣೆ ಮುಂದಿದೆ. ಆ ಲೋಕಸಭಾ ಚುನಾವಣೆ ಇಟ್ಕೊಂಡು ಸಾವಿನ ಮನೆಯಲ್ಲಿ ಕೆಟ್ಟ ರಾಜಕಾರಣ, ದುಷ್ಟ ರಾಜಕಾರಣ ಮಾಡ್ತಾ ಇದ್ದಾರೆ. ರೇವುನಾಯಕ್ ಬೆಳಂಗಿ ಏನು ಹೇಳಿದೆ ಬನ್ನೋಣ. ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ, ಮನವಿ ಕೂಡ ಮಾಡಿದ್ದೇವೆ. ನಾವು ಏನು ಮನವಿ ಮಾಡಿದ್ದೀವಿ ಅಂದ್ರೆ ತಮ್ಮ ಕೈಯಲ್ಲಿದೆ ಇದು ಅಧಿಕಾರ,
ನಾವು ಮಾಡೋಂಥ ಕೆಲಸ ಇದೆ. ಅವನಿಗೆ ತಕ್ಷಣ ಹೊರದೇಶದಿಂದ ಅಂಥ ತಜ್ಞ ಡಾಕ್ಟರ್ ಕರೆಸಿ ಚಿಕಿತ್ಸೆ ಮಾಡಿ ಗುಣಮಟ್ಟ ಮಾಡಬೇಕಂತ ಕೇಸಿ ಅವ್ರಿಗೆ ಮನವಿ ಮಾಡಿಕೊಂಡೇವು, ಎಚ್ಚರಿಕೆಯನ್ನು ಕೊಟ್ಟೆವು. ಆದರೆ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರು ಕರ್ನಲ್ ಇಸ್ಮಾಲ್ ಇರ್ಬೋದು, ಮೆಡಿಕಲ್ ಮಂತ್ರಿ ಸಂಬಂಧಪಟ್ಟ ಅವ್ರು ಭೀ ಡಾಕ್ಟ್ರ ಕಾರ್ಯ ಅವರು ಕೂಡ ಸೋಜಂತೆ ಭೇಟಿ ಆಗಕ್ಕಾಗಿಲ್ಲ, ಚಿಕಿತ್ಸೆ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಂದ್ರ ಮಂತ್ರಿ, ನಮ್ಮ ಜಿಲ್ಲೆದವ್ರು ಎಷ್ಟು ಮಂದಿಯಾಗಿ ಇವತ್ತು ನಮ್ಮ ದಕ್ಷ ಆಡಳಿತಗಾರ ಕಳ್ಕೊಂಡಿದ್ದೆವು. ನಿಜವಾಗಿ ಹೇಳಬೇಕಾದ್ರೆ ಸಾಕಷ್ಟು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಹೆಣ್ಮಕ್ಳು, ಗಣಸು ಮಕ್ಕಳು, ಯುವಕರು ರೋಡಿನಲ್ಲಿ ಇವತ್ತು ಗುಲ್ಬರ್ಗ ಬಂದ್ ಆಗಬೇಕಾದ್ರೆ ಏನು ಕರೆಯಿತ್ತು ನಮ್ಮ ಗುಲ್ಬರ್ಗಾದವ್ರದ್ದು. ಮಲ್ಲಿಕಾರ್ಜುನ ಬಂಡೆಯವ್ರಿಗೆ ತರಬೇಕು, ಅವ್ರಿಗೆ ನಮನ ಮಾಡ್ತೇವೆ ನಾವು, ಮತ್ತೇನಿಲ್ಲ ನಮ್ದು ಏನು ಬೇಕಾಗಿಲ್ಲ, ಅವ್ರ ದರ್ಶನ ಮಾಡ್ತೇವೆ ಅಂತ ಒಂದು ಕೂಗಿತ್ತು. ಕೆಲವೊಂದು ಜನ ಆ ಸಾವಿನ ಮೇಲೆ ರಾಜಕೀಯ ಮಾಡೋಕ್ಕೆ ಹೊರಟಿದ್ದಾರೆ, ಅದು ದುರ್ದೈವ. ಇಂಥ ವಿಚಾರಗಳಲ್ಲಿ ನಾವು ಹೆಚ್ಚು ವಿಶಾಲತೆಯಿಂದ ವಿಚಾರ ಮಾಡಬೇಕಾಗಿದೆ. ರಾಜಕೀಕರಣ ಶವದ ಮೇಲೆ ಮಾಡಬಾರ್ದು. ಅದು ನಾ ಎಲ್ಲರಿಗೂ ಅದನ್ನು ವಿನಂತಿ ಮಾಡಿಕೊಳ್ತೇನೆ. ಅವರ ದುಃಖದಲ್ಲಿ ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಅವ್ರ ಕುಟುಂಬಕ್ಕೆ ಕೊಡಲಿ. ಸೊ ಬನ್ನಿ ಚರ್ಚೆ ಮಾಡ್ತೀನಿ. ನಾನು ಇಬ್ಬರು ಪ್ರಮುಖ ನಾಯಕರು, ಹಾಗೆ JDS ನಾಯಕರು ಕೂಡ ನಮ್ಮ ಜೊತೆ ಚರ್ಚೆ ಬಗ್ಗೆ ಆಗ್ತಾರೆ. ಕಾಂಗ್ರೆಸ್ನ ಹಿರಿಯ ನಾಯಕರು ಡಾಕ್ಟರ್ ಎಲ್ ಹನುಮಂತ ನಮ್ಮ ಜೊತೆಗಿದೆ. ಹನುಮಂತವರೇ ಕಾರ್ಯಕ್ರಮ ಸ್ವಾಗತ. ಹಾಗೆಯೇ BJPಯ ನಾಯಕರು ಮಾಜಿ ಮಂತ್ರಿಗಳಂತ ಪುಟ್ಟಸ್ವಾಮಿ ಕೂಡ ನಮ್ಮ ಜೊತೆಗಿದ್ದಾರೆ. ಪುಟ್ಟಸ್ವಾಮಿ ನಿಮ್ಗೆ ಕೂಡ ಸ್ವಾಗತ. ಸೊ ಹನುಮಂತನವರೇ, ನಮ್ಮ ಕಡೆ ಒಂದು ಮಾತಿದೆ, ಮದುವೆ ಕರೀದೆ ಹೋಗಬಾರ್ದು, ಸಾವಿನ ಮನೆಗೆ ಕರೀದೆ ಹೋಗಬೇಕು ಅಂತೇಳಿ. ಸೊ ಇಲ್ಲಿ ರಾಜಕಾರಣ ಕರೀದೇನೆ ಹೋಗ್ತಾ ಇದೆ, ಸಾವಿನ ಮನೇಲಿ ಕೂಡ ರಾಜಕಾರಣ ಮಾಡ್ತಾ ಇದ್ರಿ. ಸೊ ಮಲ್ಲಿಕಾರ್ಜುನ ಬಂಡೆ ಸಾವಿನಲ್ಲಿ ರಾಜ್ಯ ಸರ್ಕಾರ ದಿವ್ಯ ನಿರ್ಲಕ್ಷ್ಯ ಇದೆ. ಮನಸ್ಸು ಮಾಡಿದರೆ ಲಂಡನ್ ಕರ್ಕೊಂಡು ಹೋಗ್ಬೋದಿತ್ತು, ಆ ಕುಟುಂಬಕ್ಕೆ ಒಂದು ಧೈರ್ಯ ಸಿಕ್ತಿತ್ತು. ಅಂತ ಒಬ್ಬ ದಕ್ಷ ಅಧಿಕಾರಿ ನಮ್ಮ ಜೊತೆ ಇನ್ನೂ ಬದುಕುಳಿತಾ ಇದ್ದ. ನಿಮ್ಮ ನಿರ್ಲಕ್ಷ್ಯ, ನಿಮ್ಮ ಅಸಡ್ಡೆ, ನಿಮ್ಮ ಒಳಗೆ ಏನೇನಿದೆ ಗೊತ್ತಿಲ್ಲ, ಯಾಕೆ ಒಬ್ಬ ಮಲ್ಲಿಕಾರ್ಜುನ ಬಂಡೆಯ ಬಲಿಯಾಯಿತು? ಈ ಮಲ್ಲಿಕಾರ್ಜುನ ಬಂಡೆಯವರ ಸಾವಿಗೆ ಮೊದಲಿಗೆ ನನ್ನ ತೀವ್ರವಾದ ಸಂತಾಪ ಇದೆ. ಎರಡನೇದು, ಸರ್ಕಾರ ಈ ವಿಚಾರದಲ್ಲಿ ಅನಾದರಣೆ ಮಾಡಿದೆ, ಅವರಿಗೆ ಸರಿಯಾದ ಚಿಕಿತ್ಸೆ ಕೊಡಿಸ್ಲಿಲ್ಲ ಅಂತ ಆರೋಪ ಮಾಡುವವರಿಗೆ ಸ್ವಲ್ಪವಾದರೂ ಮಾನವೀಯತೆ ಇರಬೇಕು. ಅವರಿಗೆ ಏಟು ಬಿದ್ದ ಕ್ಷಣದಿಂದ ಏನೇನಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಇರಬೇಕು. ನಾನು ನಿಮಗೆ ಮಾಹಿತಿ ಕೊಡ್ತಿದ್ದೇನೆ. ಅತ್ಯಂತ ಉನ್ನತ ಮಟ್ಟದ ಚಿಕಿತ್ಸೆಯನ್ನು ಅವರಿಗೆ ಕೊಡಿಸಲಾಗಿದೆ. ಆದರೆ ಅವರಿಗೆ ಸುಮಾರು 8 ಏಟುಗಳು ಬಿದ್ದಿದೆ ಗನ್ ಪಾಯಿಂಟಲ್ಲಿ ಅಂತಂದಾಗ ಉಳಿಯೋ ಸ್ಥಿತಿ ಭಾಳ ದುಸ್ತರವಾಗಿತ್ತು ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೆ ಗೊತ್ತಿತ್ತು. ಆದರೆ ಅವರನ್ನು ಉಳಿಸ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಎಲ್ಲ ಪ್ರಯತ್ನವನ್ನು ಮಾಡಿದೆ. ಸಾಕ್ಷಾತ್ ಗೃಹ ಮಂತ್ರಿಗಳೇ ಅದರ ಖುದ್ದು ಉಸ್ತುವಾರಿ ವಹಿಸಿ ನೋಡಿದ್ದಾರೆ, ಏನೇನಾಗ್ತಿದೆ, ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ, ಏನಾಗ್ತಿದೆ ಅಂತ ಅನ್ನೋದ್ರ ಬಗ್ಗೆ ಮಾಹಿತಿ ತರಿಸ್ಕೊಂಡಿದ್ದಾರೆ. ಸರ್, ಒಬ್ಬನೇ ಒಬ್ಬ ಹೈಯರ್ ಆಫೀಸರ್ಸ್ ಇಲ್ಲ, AGP ಅನ್ನುವಂತ ಒಬ್ಬ ವಜೀರ್ ಅಹ್ಮದ್ ಅಂತಿದ್ದಾರೆ, ಕೊನೆಯವರೆಗೂ ಕೂಡ ಬಾಡಿ ಬರೋರ್ಗೆ ಅಲ್ಲಿ ಹೋಗ್ಲಿಲ್ಲ. ಅಲ್ಲಿ ಒಬ್ಬ ಅಫ್ಜಲ್ಪುರ್ ತಾಲೂಕಿನ ಸರ್ಕಲ್ ಇನ್ಸ್ಪೆಕ್ಟರ್ ಕಳಿಸ್ತಾರೆ ಹೈದರಾಬಾದ್ಗೆ. ಯಾಕೆ ಈ ನಿರ್ಲಕ್ಷ್ಯ? ಇಲ್ಲ, ಇದು ನಿರ್ಲಕ್ಷ್ಯ ಅಂತ ನೀವು ಕೂಡ ಕರಿಬಾರ್ದು. ನಾನು ಭಾಳ ಪ್ರಾಮಾಣಿಕವಾಗಿ ಹೇಳ್ತಿದ್ದೀನಿ. ಹೈಯರ್ ಆಫೀಸರ್ ಅಲ್ಲ, ಸಾಕ್ಷಾತ್ ಮಂತ್ರಿಗಳೇ ಹೋಗಿ ಅಲ್ಲಿ ನಿಂತ್ಕೊಂಡಿದ್ರು, ಮಾಡೋವಂಥದ್ದೇನೂ ಇಲ್ಲ. ಅವರಿಗೆ ಆಸ್ಪತ್ರೆಗೆ ಏನು ಹಣದ ಕೊರತೆ ಸರ್ಕಾರ ಯಾವತ್ತೂ ಉಂಟು ಮಾಡಿಲ್ಲ, ಯಾವ ಕ್ಷಣದಲ್ಲೂ. ಮತ್ತು ಏನು ಟ್ರೀಟ್ಮೆಂಟ್ ಕೊಡಬೇಕಾಗಿದೆ ಅಂತ ಸರ್ಕಾರದ ಆಸ್ಪತ್ರೆಯವರು ಹೇಳಿದ್ದಾರೋ, ಮತ್ತು ದಿ ಹೈಯೆಸ್ಟ್ ಹಾಸ್ಪಿಟಲ್ ಇನ್ ಹೈದರಾಬಾದ್ ನಿನ್ನೆ ಮಲ್ಲಿಕಾರ್ಜುನ ಅವ್ರಿಗೆ ಏನು ಹೇಳಿದ್ದಾರೋ ಅದೆಲ್ಲವನ್ನ ಕೊಟ್ಟಿದ್ದಾರೆ ಹಾಸ್ಪಿಟ್ಲಿಗೆ. ಹೋಮ್ ಮಿನಿಸ್ಟರ್ ಬಗ್ಗೆನೇ ಅವ್ರು ತಮ್ಮ ಅಸಮಾಧಾನ ಕಿಡಿಕಾರಿದ್ದಾರೆ. ಏನಂತ ಒಂದು ಕ್ಲಾರಿಟಿ ಇಲ್ಲ, ಎಲ್ಲಿ ತಗೊಂಡು ಹೋಗ್ಬೇಕು, ಏನ್ ಮಾಡಬೇಕು, ಯಾವ ರೀತಿ ನಡೆಸ್ಕೋಬೇಕು. ನೋಡಿ, ಅಫ್ಜಲ್ಪುರಕ್ಕೆ ನಿಯರೆಸ್ಟ್ ಪಾಯಿಂಟ್ ಈಸ್ ಹೈದರಾಬಾದ್. ಅಲ್ಲಿಗೆ ಕರ್ಕೊಂಡು ಹೋಗೋದು ಹೆಚ್ಚು ಸೂಕ್ತವಾದದ್ದು. ಆಮೇಲೆ ಹೈದರಾಬಾದ್ನಲ್ಲಿ ಸಿಗದೇ ಇರತಕ್ಕಂಥ ಟ್ರೀಟ್ಮೆಂಟು ನೀವು ಬೇರೆ ದೇಶದ ಬೇರೆ ಭಾಗದಲ್ಲಿ ಸಿಗ್ತದೆ ಅಂತ ನನಗೆ ಅನ್ಸೋದಿಲ್ಲ. ಲಂಡನ್ ಕರ್ಕೊಂಡು ಹೋಗೋದು ಲಂಡನ್ಗೆ ಕರ್ಕೊಂಡು 6-7 ದಿನ ಆದ್ಮೇಲೆ ನಿಮ್ CM ಹೇಳ್ತಾರೆ, ಅಧಿಕಾರಿಗಳು ವೈದ್ಯರು ಹೇಳಿದ್ರೆ ನಾವು ಕರ್ಕೊಂಡು ಹೋಗ್ತೀವಿ. ಅವು ಖಂಡಿತವಾಗಿ ಅಲ್ಲ. ನಾವೆಲ್ಲರೂ ಯೋಚನೆ ಮಾಡೋಣ. ಈಗ CMದು ಇವ್ರದ್ದು ಬಿಟ್ಬಿಡಿ, ಡಾಕ್ಟ್ರು ಲಂಡನ್ನಿಗೆ ಕರ್ಕೊಂಡು ಹೋದರೆ ಇದನ್ನು ಗುಣಪಡಿಸ್ಬೋದು ಅಂತೇಳಿ ಒಪಿನಿಯನ್ ಕೊಟ್ಟರೆ ಖಂಡಿತ ಲಂಡನ್ ಕರ್ಕೊಂಡು ಹೋಗಿ. ಲಂಡನ್ ಇಲ್ಲಿ ಸಿಗದೇ ಇರತಕ್ಕಂಥ ಔಷಧಿಗಳು ಅಥವಾ ಇಲ್ಲಿ ಸಿಗದೇ ಇರತಕ್ಕಂಥ ಚಿಕಿತ್ಸಾ ಸೌಲಭ್ಯಗಳು ಲಂಡನ್ನಲ್ಲಿ ಇವೆ ಅಂತ ಅಂದರೆ ಎಸ್, ದೆರ್ ಇಸ್ ಅ ಪಾಯಿಂಟ್. ಆದರೆ ಖಂಡಿತವಾಗಿ ಆ ರೀತಿಯ ನಿರ್ಲಕ್ಷ್ಯ, ಹೈದರಾಬಾದ್ನಲ್ಲಿ ಸಿಗದೇ ಇರತಕ್ಕಂಥ ಟ್ರೀಟ್ಮೆಂಟ್ ಲಂಡನ್ನಲ್ಲಿ ಸಿಗ್ತಿತ್ತು ಅಂತ ಸತ್ತ ಮೇಲೆ, ಈ ಉದಾಹರಣೆಗೆ ದೆಹಲಿಯ ನಿರ್ಭಯ್ ಕೇಸ್ನಲ್ಲಿ ಸಿಂಗಾಪುರದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಅಲ್ಟಿಮೇಟ್ಲಿ ಏನಾಯಿತು? ಇನ್ನು ಮಾಡಬಹುದಿತ್ತಲ್ಲ ಅಂತ ಅಲ್ಲ, ಮಾಡ್ಬೋದು. ಡಾಕ್ಟರ್ ಒಪಿನಿಯನ್ ಹೇಳ್ಬೇಕಲ್ಲ. ಒಬ್ಬ ರಾಜಕಾರಣಿಗೆ, ಒಬ್ಬ ಮಂತ್ರಿಗೆ ಹೆಚ್ಚು ಕಮ್ಮಿ ಆದ್ರೆ ಏರೋಪ್ಲೇನ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಅಮೆರಿಕಾಗೆ ಹೋಗ್ತಾರೆ,
ಸೋನಿಯಾ ಗಾಂಧಿ ಸ್ವಲ್ಪ ಹೆಚ್ಚು ಕಮ್ಮಿ ಅಮೆರಿಕ ಟ್ರೀಟ್ಮೆಂಟ್ ಹೋಗ್ತಾರೆ, ಇನ್ನೊಬ್ಬ BJP ನಾಯಕರಿಗೋ ಇನ್ನೊಬ್ಬ JDS ನಾಯಕರಿಗೋ ಯಾವುದೋ ಪಕ್ಷ ರಾಜಕಾರಣ ತಕ್ಷಣಕ್ಕೆ ವಿಮಾನದಿಂದ ಲಂಡನ್ಗೆ ಹೋಗ್ತಾರೆ, ಅಮೆರಿಕ ಹೋಗ್ತಾರೆ, ಯಾವ ದೇಶಕ್ಕೆ ಬೇಗ ಹೋಗ್ತಾರೆ. ಅಲ್ಲ, ಒಂದು ಅರ್ಥ ಮಾಡ್ಕೋಬೇಕು, ಸೋನಿಯಾ ಗಾಂಧಿ ಅವರು ಲಂಡನ್ಗೆ ಹೋಗೋದು, ವಾಜಪೇಯಿ ಅವರು ಲಂಡನ್ಗೆ ಹೋಗೋದು ಅದಕ್ಕೊಂದು ಕಾರಣ ಇದೆ. ಅಲ್ಲಿ ಸಿಗೋ ಟ್ರೀಟ್ಮೆಂಟ್ಗೆ ಇವ್ರಿಗೆ ಗನ್ನಲ್ಲಿ ಹೊಡೆದಿರೋದು ಭಾಳ ಸಿಂಪಲ್. ಇದು ಯಾವ ದೇಹದ ಭಾಗಗಳಿಗೆ ಏಟು ಬಿದ್ದಿದೆ ಅವ್ರನ್ನ ಬದುಕಕ್ಕಾಗತ್ತಾ ಇಲ್ವಾ, ಒಂದು ವೇಳೆ ನಾವು ಮಾಡುವ ಪ್ರಯತ್ನವನ್ನು ಮಾಡ್ತೇವೆ, ಇದಕ್ಕಿಂತಲೂ ಹೆಚ್ಚಿನ ಚಿಕಿತ್ಸೆ ಬೇಕು ಅಂದರೆ ಲಂಡನ್ಗೂ ಕಳಿಸ್ಬೇಕು, ಬೇರೆ ಜಾಗಕ್ಕೂ ಕಳಿಸ್ಬೇಕು. ಆದರೆ ಅಂಥ ಯಾವ ಒಪಿನಿಯನ್ನು ಹೈದರಾಬಾದಿನ ಡಾಕ್ಟ್ರು ಹೇಳಿಲ್ಲ. ಆಮೇಲೆ ಹೈದರಾಬಾದಿನ ಡಾಕ್ಟ್ರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮೇಲೆ ಯಾವ ದ್ವೇಷ ಇರಲಿಲ್ಲ, ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೈದರಾಬಾದ್ಗೆ ಹೋಗಿದ್ರು ಉಳಿತಾರೆ ಅಂತ ಅನ್ನೋ ಅಭಿಪ್ರಾಯವನ್ನು ಯಾವ ಡಾಕ್ಟ್ರು ಕೊಡಲಿಲ್ಲ. ಇಷ್ಟೆಲ್ಲ ಇದ್ದಾಗಲೂ ನೀವು ವಿನಾಕಾರಣ ಇದು ಲಂಡನ್ಗೆ ತಗೊಂಡೋಗ್ಬೇಕಾಗಿತ್ತು ಅನ್ನೋದ್ರಲ್ಲಿ ಅರ್ಥವಿಲ್ಲ. ಸ್ವಾಮಿ ಅವರೇ, ಈಗ ನಾನು ನಿಮ್ಗೆ ಬಂದೆ, ಯಾಕಂತಂದ್ರೆ ಹನುಮಂತರು ಹೇಳ್ತಾ ಇದ್ದಾರೆ ಕಂಡೀಷನ್ ಭಾಳ ಸಿವಿಯರ್ ಇತ್ತು, ಮೆದುಳಿಗೆ ಹೋಗಿದೆ, ಬೇರೆ ಬೇರೆ ಭಾಗದಲ್ಲಿದ್ದಾವೆ, ಯಾವುದೇ ಕಾರಣಕ್ಕೂ ಮೂವ್ ಮಾಡೋಕ್ಕಾಗಲ್ಲ ಅಂತ. ಭಾರತೀಯ ಜನತಾ ಪಕ್ಷ ಟ್ರೀಟ್ಮೆಂಟ್ ವಿಳಂಬ ಮಾಡ್ತು, ಅವರು ಸರಿಯಾದಂಥ ಸರಿಯಾಗಿ ನಡೆಸ್ಕೊಳ್ಳಿಲ್ಲ. ಅಲ್ಲೆಲ್ಲೋ ಒಂದು ಕಡೆ ಆ ಶೂಟೌಟಲ್ಲೂ ಕೂಡ ಒಂದು ಏನೋ ಒಂದು ಸೀಕ್ರೆಸಿ ಇದೆ, ಏನೋ ಒಂದು ದೊಡ್ಡ ಪಿತೂರಿ ನಡೆದಿದೆ ಅನ್ನುವಂಥದ್ದು. ಸೊ BJP ನಿನ್ನೆನೆ 3 ಗಂಟೆಗೆ ಅವರ ಅಂತ್ಯಕ್ರಿಯೆ ಆಗಿದ್ರೆ ಬಂದು ಕರೆ ಕೊಡೋ ಪ್ರಶ್ನೆ ಬರ್ತಿತ್ತು. ನಿಮಗೆ ರಾಜಕಾರಣ, ನಿಮ್ಗೆ ವೋಟ್ ಬ್ಯಾಂಕ್ ಬೇಕು. ರೇವನಾಯಕ್ ಬೆಳಮ್ ಎಲ್ಲಿ ನಾನು ನೋಡಿಲ್ಲ ಯಾವತ್ತೂ ಕೂಡ. ನಿನ್ನೆ ತಕ್ಷಣ ಬಂದು ನಿಮ್ಮ BJP ಜಿಲ್ಲಾಧ್ಯಕ್ಷ ಬೆಂಗಳೂರಲ್ಲಿದ್ದಾರೆ, ಬೆಂಗಳೂರಲ್ಲಿದ್ದು ಫೋನಲ್ಲಿ ಹೇಳ್ತಾರೆ ನಾಳೆ ಗುಲ್ಬರ್ಗ ಬಂದಂತ ಹೇಳ್ತಾರೆ. ನಿಮಗೇನು ಮನುಷ್ಯತ್ವಲ್ಲ BJP ಅವರಿಗೆ? ಈಗ ಮೊದಲನೇದಾಗಿ ನಾನು ಸಹ ನಿಮ್ಮ ಜೊತೆಯಲ್ಲಿ ಇವತ್ತು ಮರಣವನ್ನು ಹೊಂದಿರತಕ್ಕಂಥ ವೀರ ಯೋಧ ಬಂಡೆಯವರಿಗೆ ನನ್ನ ನಮಸ್ಕಾರಗಳು. ನನ್ನ ತಾಲೂಕಿನವರು, ನನಗೆ ಹೆಮ್ಮೆ ಇದೆ. ನನ್ನ ತಾಲೂಕಿನವರು, ನನ್ನ ಪಕ್ಕದ ಹಳ್ಳಿಯಿಂದ, ನನ್ನ ಊರಿಂದ ಬುಸ್ನೂರಿಂದ ಅವರಿಗೆ ಜಸ್ಟ್ 18 ಕಿಲೋಮೀಟರ್ ಹಳ್ಳಿ. ಅವರಿಗೆ ದೇವರು ಶಾಂತಿ ಕೊಡಲಿ ಮತ್ತು ಅವರ ಮಕ್ಕಳು ಮತ್ತು ಕುಟುಂಬಕ್ಕೆ ಭವಿಷ್ಯವನ್ನು ಕೊಡಲಿ ಅಂತೇಳಿ ನಾನು ಮೊದಲನೇದಾಗಿ ಹಾರೈಸ್ತೇನೆ. ತಾವು ಹೇಳಿದಂಥ ಇವತ್ತು ವೀರ ಅಂಥ ಒಬ್ಬ ಗಟ್ಟಿ ಅಧಿಕಾರಿಗಳನ್ನು ನಾವು ಕಳ್ಕೊಳ್ತಾ ಇರಬೇಕಾಗಿದ್ದರೆ ಮೊದಲು ಇದಕ್ಕೆ ಕಾರಣಗಳೇನು ಅಂತಕ್ಕಂಥದ್ದು ಬಹಳ ಮುಖ್ಯ ಆಗಿದೆ. ಇವತ್ತಿನ ಕಾರಣಗಳು, ಇವತ್ತು ಯಾತಕ್ಕೆ ಬಂಡೆಯವರು ಸಾವನ್ನಪ್ಪಿದ್ದಾರೆ, ಇದೇ ರೀತಿ ಹಲವಾರು ಜನ ಇವತ್ತು ದೇಶದಲ್ಲಿ ಪ್ರಾಣವನ್ನು ಕೊಟ್ಟಿದ್ದಾರೆ ಟೆರರಿಸ್ಟ್ಗೆ. ಅವನು ಆರ್ಡಿನರಿ ಸಾಮಾನ್ಯನಲ್ಲ, ಟೆರರಿಸ್ಟ್ ಅವನು. ಆ ಟೆರರಿಸ್ಟ್ಗೆ ಪ್ರಾಣ ಕೊಡಬೇಕಾಗಿದ್ದರೆ ಇದರ ಹೊಣೆಯನ್ನು ನೇರವಾಗಿ ಕೇಂದ್ರದ ಗೃಹ ಸಚಿವರು ಮತ್ತು ನಮ್ಮ ರಾಜ್ಯ ಸರ್ಕಾರ ಹೊರಬೇಕಾಗ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಯಾತಕ್ಕೋಸ್ಕರ ಇದು ರಾಜಕೀಯದಲ್ಲ. ರಾಜಕೀಯ ನಡೀತಾರಲ್ಲ, ಕೇಳಿ, ನಾವೆಲ್ಲ ಮಾಡಿ ಅಂತ ಅವ್ರು ಹೇಳ್ತಾರೆ, ನೀವು ಹೇಳ್ತಾರೆ ರಾಜ್ಯ ಸರ್ಕಾರ. ಕಾರಣ ಏನು ಅಂದ್ರೆ, ನಾನು ಹೇಳ್ತೀನಿ, ಒಬ್ಬ ರಾಜಕಾರಣ ಅಂದ್ರೆ ಹೈದರಾಬಾದ್ಗೆ ಹೋಗಿ ಅವ್ರ ಕಂಡೀಷನ್ ಅಂತ ನೋಡಿಲ್ಲ ನೀವು, ಇವತ್ತು ಮಾತ್ರ ಓಡ್ ಹೋಗ್ತಾ ಇದ್ರಿ. ಅಲ್ಲಲ್ಲ, ಇವಾಗ ಬಂದ್ ಕರೆ ಕೊಡ್ತೀವಿ, ಬೇರೆಯವರು ಹೋಗಿ ಮಾಡ್ತಕ್ಕಂಥದ್ದಕ್ಕೇನಿಲ್ಲ. ಅಲ್ಲಿ ಸರ್ಕಾರ ಇರ್ತಕ್ಕಂಥದ್ದು, ಸರ್ಕಾರದವರು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಇವತ್ತು ಅಲ್ಲಿಗೆ ಡೆಲ್ಲಿಯಿಂದ ತಗೊಂಡೋದ್ರು ಅವ್ರು ಉಳಿಲಿಲ್ಲ ಅಂತ ನಮ್ಮ ಹನುಮಂತಯ್ಯನವ್ರು ಹೇಳಿದ್ರು. ಇದು ಉಳಿತಾರೆ ಇಲ್ಲ ಅಂತಕ್ಕಂಥದ್ದೆಲ್ಲ ಪ್ರಶ್ನೆ. ಒಬ್ಬ ಮನುಷ್ಯ ದೇಶಕ್ಕೋಸ್ಕರ ಅವನ ಪ್ರಾಣವನ್ನು ಕೊಟ್ಟಾಗ ಅವನಿಗೆ ಬಿದ್ದಿರ್ತಕ್ಕಂಥ ಏಟನ್ನು ಯಾವುದಾದ್ರೂ ರೀತಿಯಲ್ಲಿ ಸಾಧ್ಯವಾದಷ್ಟು ಮ್ಯಾಕ್ಸಿಮಮ್ ಅಲ್ಟಿಮೇಟಮ್ ಇರ್ತಕ್ಕಂಥ ಎಲ್ಲ ಪಾಸಿಬಿಲಿಟೀಸನ್ನು ಮಾಡಬೇಕಾಗಿತ್ತು ಅಂತಕ್ಕಂಥದ್ದು ಜನಗಳ ಎಲ್ಲ ಹೇಳ್ತಕ್ಕಂಥದ್ದು. ಅವರು ತಗೊಂಡೋಗ್ಬೇಕಾಗಿತ್ತು. ಇಲ್ಲ ಮೊದಲನೇ ದಿವಸನೇ ಲಂಡನ್ನ ಡಾಕ್ಟರ್ ಏನಾದ್ರು ಇದ್ದಾರೆ ಅಂದರೆ ಕರೆಸ್ಬೋದಾಗಿತ್ತು. ಇವತ್ತು ನಿನ್ನೆವರೆಗೂ ಹೋಮ್ ಮಿನಿಸ್ಟರ್ ಆಗಲಿ ಮುಖ್ಯಮಂತ್ರಿಗಳಾಗಲಿ ನಾವು ಲಂಡನ್ನ ಡಾಕ್ಟರ್ ಬೇಕಾದ್ರೆ ಇಲ್ಲಿಗೆ ಕರೆಸ್ತೀವಿ ಅಥವಾ ಕರ್ಕೊಂಡು ಹೋಗ್ತೀವಿ ಅಂತಕ್ಕಂಥದ್ದನ್ನಾಗಲಿ ಅವರು ಅವ್ರನ್ನ ತೆಗೆದುಕೊಂಡು ಹೋಗತಕ್ಕಂಥ ಸ್ಥಿತಿಲಿ ಇರಲಿಲ್ಲ ಅವರು ಅಂತಕ್ಕಂಥದ್ದನ್ನ ಅವ್ರು ಸತ್ತ ಮೇಲೆ ಹೇಳಿದ್ರೆ ಹೊರತು ಇಲ್ಲಿವರೆಗೂ ಹೇಳಲಿಲ್ಲ. ಅವರು 6 ದಿವಸ ಏನ್ ಮಾಡ್ತಾ ಇದ್ರು? 6 ದಿವಸದಲ್ಲಿ ಇವ್ರು ಹೋಗಿದ್ರಲ್ಲ, ಅವತ್ತು ಹೇಳ್ಬೇಕಾಗಿತ್ತು ಅವ್ರ ಕಂಡೀಷನ್ ಸರಿ ಇಲ್ಲ, ತಗೊಂಡೋಗೋದಕ್ಕಾಗಲ್ಲ ಅಂತ. ಅದೇ ಹೇಳಲಿಲ್ಲ ಅವರು. ನಿನ್ನೆ ದಿನ ಅವರ ಇದನ್ನು ತೆಗೆದ ಮೇಲೆ ಅವ್ರು ನೆನ್ನೆ ದಿವಸ ನಾನು 3 ಗಂಟೆಲಿ 4 ಗಂಟೆಲಿ ನೋಡ್ತಾ ಇದ್ದೆ, ಆವಾಗಲೇ ಗೊತ್ತಾಯಿತು ನಮಗೆ ಪಾಪ ಈಸ್ ಡೆಡ್ ಅಂತ. ಅಲ್ಲಿವರೆಗೂ ನೀವು ಹೇಳ್ದಲೇನೆ ನೆನ್ನೆ ದಿವಸ ಹೋಮ್ ಮಿನಿಸ್ಟರ್ ಹೇಳ್ತಾರೆ, ಇವತ್ತು ಹೇಳ್ತಾರೆ. ನೀವು ಕೂಡ ಪ್ರತಿಪಕ್ಷದಲ್ಲಿದ್ದೀರಿ, ನೀವು ಡಿಪೆಂಡ್ ಮಾಡಬೇಕು ಸರ್ಕಾರ ಹತ್ರ ಕರ್ಕೊಂಡೋಗಿ. ನೀವು ಮಂತ್ರಿಗಳು ಆಗದವರು, ನಿಮ್ಮ ಪ್ರತಿಪಕ್ಷ ನಾಯಕರಾದಂತ ಜಗದೀಶ್ ಶೆಟ್ಟರ್ ಇದ್ದಾರೆ, ಪ್ರತಿಯೊಬ್ಬ ಸಮಾಜಕ್ಕಾಗಿ ಪ್ರಾಣ ಕೊಡ್ತಾ ಇದ್ದಾನೆ, ಅವನು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾನೆ. ಪ್ರತಿಪಕ್ಷದವ್ರಿಗೆ ಯಾವೆಲ್ಲ ಮಾತಾಡ್ಲಿಲ್ಲ, ಅವರು ತಲೆ ಕೆಡಿಸ್ಕೊಂಡು ನೀವು ತಲೆ ಕೆಡಿಸ್ಕೊಳ್ಳಿಲ್ಲ. ಅವ್ರ ಹಾಸ್ಪಿಟಲ್ ಮಲಗಿಸಿದರೆ ಅವ್ನ ಹೆಂಡತಿ ಅಳ್ತಾ ಇದ್ದಾರೆ, ಅವ್ರ ಅಪ್ಪ ಅಳ್ತಾ ಇದ್ದಾನೆ, ಅವ್ರಿಗೆ ಕೈಯಾಗಿ ಏನ್ ಶಕ್ತಿ ಇಲ್ಲ,
ಸರ್ಕಾರ ನಂಬ್ಕೋಬೇಕು, ಇಲ್ಲ ಅಂದ್ರೆ ಸತ್ ಮೇಲೆ ನಿಮ್ಮಂತವ್ರು ರಾಜಕೀಯ ಮಾಡ್ಬೇಕು. ರಾಜಕೀಯ ಅಲ್ಲ, ಈಗ ರಾಜಕಾರಣ ಮಾಡ್ತಾ ಇದ್ರು. ಈಗ ನಾವಿನ ಮನೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಈಗ ನಾನು ನೀವೇನ್ ಮಾಡ್ತೀರಾ? ನಾಳೆ ಹೋಗ್ಲೇ ಇಲ್ಲ ಬೆಳಮುಗಿ ಅಥವಾ ಬಿಜೆಪಿನವರು, ಅವಾಗ ಏನ್ ಹೇಳ್ತೀರಾ? ಏನ್ ಹೇಳ್ತೀರಾ? ಇವರು ಯಾರು ಬರಲೇ ಇಲ್ಲ ಅಂತ ಹೋದ್ರೆ ರಾಜಕೀಯ ರಾಜಕೀಯ ಮಾಡ್ತಾರದು. ನೀವು ಯಾವ ಅವ್ರ ಕುಟುಂಬ ಸದಸ್ಯ ಸಾಂತ್ವನ ಹೇಳಿದ್ರೆ ಅವ್ನು ಹಾಸ್ಪಿಟಲ್ ಇದ್ದಾಗ ಯಾವ ಹೈದರಾಬಾದ್ ಅಲ್ಲ ನಿಮ್ಮ ನಾಯಕರು ಯಾವ ಹೈದರಾಬಾದ್ ನಾವಿದ್ದೀವಿ, ಸರ್ಕಾರವನ್ನು ನಾವು ಓಲೈಸ್ತೀವಿ, ಸರ್ಕಾರ ಒಪ್ಪಿಸ್ತೀವಿ, ನಾವು ಕರ್ಕೊಂಡು ಹೋಗ್ತೀವಿ, ಹೆದರಬೇಡಿ ಅಂತ ಎಲ್ಲಿ ಹೇಳಿದ್ರಿ? ಈಗ ಸರ್ಕಾರ ಏನ್ ಮಾಡ್ತಾರೆ ಗೊತ್ತೇ? ನೀವ್ ಯಾರೇ ವಿರೋಧ ಪಕ್ಷದವರು ಆ ಸಂದರ್ಭದಲ್ಲಿ ನೀವೇನೇ ಸಜೆಷನ್ಸ್ ಕೊಟ್ಟರು ಅದನ್ನ ದೊಡ್ಡ ರಾಜಕೀಯ ಅಂತಾರೆ. ನಾವು ಮಾಡ್ತಾ ಇದ್ವಿ ಟ್ರೀಟ್ಮೆಂಟ್ ಎಲ್ಲ ನಮ್ಗೆ ಗೊತ್ತಿದೆ ಮಾಡ್ತಾ ಇದ್ದಾರೆ. ಈಗ ಇವರು ಬೆಳಗ್ಗೆ ಹೋಗಿ ಬಂದಿದ್ದಾರೆ. ಕೇಳ್ರಿ, ನಿಮ್ ಬಂದ್ ಹೆಂಗಿದೆ ಅಂದ್ರೆ 3 ಗಂಟೆ ನಿನ್ನೆ ಅಂತ್ಯ ಸಂಸ್ಕಾರ ಆಗಿದ್ರೆ ನೀವು ಅಲ್ಲಿವರೆಗೂ ಮಾತಾಡಿಲ್ಲ. ಯಾವಾಗ ಬಾಡಿ ರಾತ್ರಿ ಬೆಂಗಳೂರು ಗುಲ್ಬರ್ಗ್ ಬರುತ್ತೋ ನಾಳೆ ಅವ್ರ ಅಂತ್ಯ ಸಂಸ್ಕಾರ ಅಂದ ತಕ್ಷಣ ಅನೌನ್ಸ್ ಮಾಡಿದ್ರಿ. 6:30-7 ಗಂಟೆ ಮೇಲೆ ಬೀದರ್ ಬಂದಂತ ಕರೆ ಕೊಡ್ತೀರಿ. ಯಾಕಂದ್ರೆ ಆ ಖಜೂರಿ ಗ್ರಾಮ ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ನಿಮ್ಗೆ ಬೀದರ್ ಗುಲ್ಬರ್ಗ ಮಾತ್ರ ಬಂದ್ ಕರೆ ಕೊಡದ? ಸಂಪೂರ್ಣವಾಗಿ ನೀವು ರಾಜಕಾರಣ ಮಾಡ್ತಾ ಇದ್ರಿ, ಅವರು ರಾಜಕಾರಣ ಮಾಡ್ತಾರೆ. ರಾಜಕಾರಣ ಅಭಿಪ್ರಾಯ ಹೇಳ್ಬೋದು, ನಿಮ್ಮ ಅಭಿಪ್ರಾಯ ಬಿಜೆಪಿಯವರು ರಾಜಕಾರಣ ಮಾಡ್ತಿದ್ದಾರೆ, ಬಿಜೆಪಿಯವರು ರಾಜಕಾರಣ ಮಾಡ್ತಿದ್ದಾರೆ ಅಂತ ನೇರ ಸಾಮಾನ್ಯ ಜನರು ಕೂಡ ಅರ್ಥ ಆಗುತ್ತೆ. ನೀವು ಅಲ್ಲ ಕೇಳಿಲ್ಲ ನಾವು ಅದನ್ನ ಮಾಡಿದ್ರೆ ಖಂಡಿತ ಜನರು ತೀರ್ಮಾನ ಮಾಡ್ತಾರೆ. ನಿಮ್ ಸಚಿವರು ಸತ್ತೋಗಿದ್ದಾರೆ, ನಿಮ್ ಸಚಿವರು ಜನ ಮಾತಾಡ್ತಾ ಇದಾರೆ. ಏನೇನು ಸಂಬಂಧ ಇಲ್ಲ. ವಜೀರ್ ಅಹಮದ್ ಏನ್ ಮಾಡ್ತಾ ಇದಾರೆ ಕೇಳಿ. ಒಬ್ಬ ಅಧಿಕಾರಿ, ಕೈ ಕೆಳಗಿನ ಅಧಿಕಾರಿ, ಒಬ್ಬ ಜಿಲ್ಲಾ ಮಂತ್ರಿಯಾಗಿ ಖಮರುಲ್ ಇಸ್ಲಾಂ ಜವಾಬ್ದಾರಿ, ಡ್ಯೂಟಿ. ಆಮೇಲೆ ಅದೇ ಅವರು ಕೇಳಿ, ನಜೀರ್ ಅಹಮದ್ ಖಮರುಲ್ ಇಸ್ಲಾಂಗೆ ಈ ಘಟನೆಗೆ ಸಂಬಂಧ ಇಲ್ಲ. ಹೋಮ್ ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್. ಹೌದು, ಹೋಮ್ ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಅಂತ ತಗೊಂಡೋಗಿ ನೀವು ಜಿಲ್ಲಾ ಮಂತ್ರಿ ಹೋಗಿ ಮನೇಲಿ ಕೂತ್ಕೊಳ್ಳಕ್ಕಾಗುತ್ತಾ? ಈ ರಾಜಕಾರಣ ನೋಡಿ, ಈ ಘಟನೆ ನಡೆದಿರೋದು ದುರದೃಷ್ಟಕರ. ಮಿನಿಸ್ಟರ್ ಕೂಡ ಹೈದರಾಬಾದ್ ಹೋಗಿಲ್ಲ, ಅವ್ರ ಕುಟುಂಬ ಜೊತೆ ಮಾತಾಡಿಲ್ಲ. ಜನ ಬೈತಾರೆ, ಜನ ಬೈತಾರೆ ಅಂತ ನೀವು ಜನಕ್ಕೆ ನೋಡಿ, ಜನರು ಬೈತಾರೆ ಅಂತ ಜನರು ಹಿಂಗ್ ನಾಳೆ ಕೇಳ್ತಾರೆ ಅಂತೇಳಿ ಮಂತ್ರಿಗಳು ಖಮರುಲ್ ಇಸ್ಲಾಂ ಆಗಿರ್ಬೋದು, ವಜೀರ್ ಅಹಮದ್ ಇರ್ಬೋದು, ಜನರ ಅಭಿಪ್ರಾಯಕ್ಕೆ ನೋಡಿ ನಿಜವಾಗ್ಲೂ ಮಾಡ್ಬೇಕಾಗಿರೋದು ಘಟನೆ ನಡೆದ ತಕ್ಷಣ ಆ ವ್ಯಕ್ತಿಗೆ ಆಗಿರುವ ತೊಂದರೆಯನ್ನ ಪರಿಹರಿಸೋದು ಹೇಗೆ? ನೀವು ಹೈದರಾಬಾದ್ ತಗೊಂಡೋಗದೆ ಹಿನ್ನೆಲೆ ತಗೊಂಡೋಗ್ಬೇಕಾಗಿತ್ತು. ಅಲ್ಲಿಂದ ಕೇಳಿಲ್ಲ, ಅಫ್ಜಲ್ಪುರದಿಂದ ಸೀದಾ ಲಂಡನ್ ತಗೊಂಡೋಗಕ್ಕಾಗುತ್ತೆ. ಪ್ರಾಕ್ಟಿಕಲ್ ಉಗಾರ್ ನಿಮಗೆ ಕೇಳ್ತೀನಿ, ಘಟನೆ ನಡೆದಿರೋದು ಗುಲ್ಬರ್ಗ ಜಿಲ್ಲೆಯಲ್ಲಿ, ಅಲ್ಲಿಂದ ಲಂಡನ್ ತಗೊಂಡು ಹೋಗಕ್ಕಾಗುತ್ತಾ? ಸ್ಪೆಷಲ್ ಟೀಮ್ ತರಿಸಬಹುದಿತ್ತಲ್ಲ. ಹೌದು, ಹೇಳಿ ಕೇಳ್ತಿದ್ದೀನಿ ಕೇಳಿ. ಲಂಡನ್ ನಿಂದ ನಿಮಗೆ ಗನ್ನಲ್ಲಿ ನೋಡಿದ ತಕ್ಷಣ ಲಂಡನ್ ನಿಂದ ಡಾಕ್ಟರ್ ಕರ್ಸಕ್ಕಾಗುತ್ತಾ? ನಾವು ವಾಟ್ ಆರ್ ಯು ಟಾಕಿಂಗ್? ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಅಲ್ಲ, ಈ ಗನ್ನೇಟ್ ತಿಂದವ್ರು ಸಾಯ್ದೆ ಇನ್ನೇನ್ ಮಾಡ್ತಾನೆ? ಒಳ್ಳೆ ಕಥೆ ಆಯ್ತಲ್ಲ. ಪರಿಸ್ಥಿತಿ ಏನ್ ಮಾಡಲ್ಲ, ಗನ್ನೇಟ್ ತಿಂದವ್ರು ಸಾಯ್ಬೇಕು. ನಾಳೆ ನಿಮ್ಗೆ ಹೊಡೆದ್ರೆ ನಮ್ಗೆ. ಇದೇ ಹೈದರಾಬಾದ್, ಇದೇ ಮುಂಬೈಯಲ್ಲಿ 5 ಜನ ಆಫೀಸರ್ ಸತ್ರು, ರೌಡಿ ಹೊಡೆದಿದ್ರೆ ಅದಕ್ಕೆ ಕಾರಣ ಏನು? ಹೊಡೆಯುವಂತ ಸ್ಥಿತಿ ಯಾಕೆ ನಿರ್ಮಾಣ ಆಮೇಲೆ ಯಾರು ರೌಡಿಗೆ ನೀನು ಹೊಡಿಬೇಕು ಅಂತ ಯಾವ ರಾಜಕೀಯ ಪಕ್ಷದವರು ಶೂಟ್ ಮಾಡಬೇಡಿ, ಯಾವ ರಾಜಕೀಯ ಪಕ್ಷ ದುಃಖದಲ್ಲಿರೋ ಹೆಣ್ಣು ನೋ, ದಿಸ್ ಈಸ್ ಇನ್ಹ್ಯೂಮನ್. ಆಕೆ ದುಃಖದಲ್ಲಿದ್ದಾಳೆ, ನಿಮಗೆ ಚರ್ಚೆ ಹೇಳಬೇಡಿ. ನಾನು ಹೇಳ್ತಿರೋದು ಅವರಿಗೆ ಪೊಲೀಸ್ನವ್ರ ಕೆಲಸನ ರಿಸ್ಕ್ ಅಲ್ಲಿ ಇರೋ ಕೆಲಸ. ದುರದೃಷ್ಟವಶಾತ್ ಪಾಪ ಒಳ್ಳೆ ಆಫೀಸರ್ಗೆ ಗುಂಡು ಬಿದ್ದಿದೆ. ಬಿದ್ದ ತಕ್ಷಣ ಸರ್ಕಾರ ಅವರನ್ನು ಹಾಸ್ಪಿಟಲ್ ಸೇರಿಸಿದೆ. ಬಿದ್ದ ತಕ್ಷಣ ಸರ್ಕಾರ ಲಂಡನ್ ಡಾಕ್ಟರ್ ಪ್ರಾಕ್ಟಿಕಲ್. ನಾಳೆ ಮುಂಬೈಯಲ್ಲಿ ವಿದ್ಯಾರ್ಥಿಗೆ 5 ಜನ ಸತ್ರು, ಅವರಿಗೆ ಲಂಡನ್ ಕರ್ಕೊಂಡು ಹೋಗಲಿಲ್ಲ. ಬಂಡೆಗೆ ಬುಲೆಟ್ ಪ್ರೂಫ್ ಇಲ್ಲ, ಜೀವಂತವಾಗಿ ಹಿಡ್ಕೊಂಬ ಅಂತ ಹೇಳ್ತಾನೆ ಮೇಲಧಿಕಾರಿ. ಯಾರು ಗೊತ್ತಿಲ್ಲ, ಅವ್ರು ಜೀವಂತವಾಗಿ ಹಿಡ್ಕೊಂಬ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರಾಣ ಒತ್ತೆ ಇಟ್ಕೊಂಡು ಜೀವಂತ ತಗೊಂಬ ಅಂತ ಅಂದ್ರೆ ಒಬ್ಬ ರೌಡಿ, ಒಬ್ಬ ಸಮಾಜಘಾತಕ ಆತ ಶೂಟ್ ಮಾಡ್ತಾನೆ. ನಮ್ಮ ದೇಶದಲ್ಲಿ ಪ್ರತಿನಿತ್ಯ ಪೊಲೀಸ್ ಆಫೀಸರ್ಸ್ ಜೀವಂತವಾಗಿ ರೌಡಿಗಳನ್ನ ಹಿಡ್ಕೊಂಡ್ಬಂದು ಪೊಲೀಸ್ ಸ್ಟೇಷನ್ ಒದ್ದು ಒಳಗಡೆ ಹಾಕ್ತಿದ್ದಾರೆ. ಪ್ರತಿನಿತ್ಯ ನಡೀತಿರೋ ಕೇಸು ಇದು. ಅಚಾನಕ್ ಆಗಿ ಆ ರೌಡಿ ಹತ್ರ ಗನ್ ಇತ್ತು ಅನ್ನೋ ಮಾಹಿತಿ ಇವ್ರಿಗೆ ಇರ್ಲಿಲ್ಲ, ಮತ್ತು ಅವನ ಗನ್ನಲ್ಲಿ ಇವ್ರನ್ನ ಅಟ್ಯಾಕ್ ಮಾಡಬಹುದು ಅನ್ನೋ ಮಾಹಿತಿ ಇರ್ಲಿಲ್ಲ. ಇದು ಅಚಾನಕ್ ಆಗಿ ನಡೆದಿರೋ ಕೆಲಸ. ಯಾರು ಮಲ್ಲಿಕಾರ್ಜುನ್ ಬಂಡೆ ಮೇಲೆ ನೋಡ್ರಿ,
ಯಾರು ಮಲ್ಲಿಕಾರ್ಜುನ್ ಖರ್ಗೆ ನೀನ್ ಹೋಗಿ ಏಟ್ ತಿನ್ಬೇಕು ಅಥವಾ ಇವ್ರು ಹೊಡಿಬೇಕು ಅಂತ ಯಾವ ಹೈಯರ್ ಆಫೀಸರ್ ಹೇಳಿಲ್ಲ. ಪ್ರಶ್ನೆ ಇರೋದು ಎಲ್ಲಿ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ನು ಹಿಡಿಯಕ್ ಹೋದಾಗ ತನ್ನ ಕರ್ತವ್ಯ ಮಾಡುವಾಗ ಸೀನಿಯರ್ ಆಫೀಸರ್ಸ್ ಮಾತು ಕೇಳಿ ಇನ್ನೊಬ್ಬನ ಮಾತು ಕೇಳಿ ಅಲ್ಲ, ಆ ರೌಡಿ ಇವನ್ ಮೇಲೆ ಅಟ್ಯಾಕ್ ಮಾಡಿದ ಮೇಲೆ ಸರ್ಕಾರ ಹೇಗೆ ನಡ್ಕೊಳ್ತು ಅದು ಇಂಪಾರ್ಟೆಂಟ್. ಆಮೇಲೆ ವಿರೋಧ ಪಕ್ಷಗಳು ಹೇಗೆ ನಡ್ಕೊಳ್ತಾ ಇವೆ ಆ ಟೈಮಿಂಗ್ ಇದೆಲ್ಲ ಅದ್ರ ಬಗ್ಗೆ ತನಿಖೆ ಆಗ್ಬೇಕಂತ ಅವ್ರ ಹೆಂಡತಿ ತನಿಖೆ ಇವತ್ತು ಮಾಡಿಸೋಣ. ನಥಿಂಗ್ ರಾಂಗ್ ಇನ್ ದಟ್. ಇದು ಒಂದು ಪಾಠ ಮುಂದಿನವ್ರಿಗೆ. ಮುಂದಿನ ಆಫೀಸರ್ ನೋಡಿ ಈ ತರ ಏನಾದ್ರೂ ಸರ್ಕಾರ ತಪ್ಪು ಮಾಡಿದೆ ಇವನಿಗೇನೋ ದುರುದ್ದೇಶದಿಂದ ಹೊಡೆದಾಕಿದೆ ಅಂದ್ರೆ ಯಾವ ಆಫೀಸರ್ ರೌಡಿಗಳು ಇಳಿಯಲ್ಲ. ರೌಡಿಗಳು ಗನ್ಗಳು ಹಿಡ್ಕೊಂಡು ಮನೆ ಮನೆಗೆ ನುಗ್ತಾರೆ. ನಾಳೆ ಯಾವ ಆಫೀಸರ್ ಹೋಗೋದಿಲ್ಲ. ಚರ್ಚೆ ಮಾಡ್ತೀನಿ, ಅದಕ್ಕಿಂತ ಮೊದಲು ಒಂದು ಬ್ರೇಕ್.